ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಏಂಜಲಿಂದ ಏನು ಮೆಸೇಜ್ ಇದೆ ಅನ್ನೋದು. ಆ್ಯಂಡ್ ಇದು ಯಾವುದೇ ರೀತಿಯಂಥ ಟ್ಯಾರೋ ಕಾರ್ಡ್ಸ್, ಆರಾಕಲ್ ಕಾರ್ಡ್ಸ್ ಯಾವುದೂ ಯೂಸ್ ಮಾಡೋದಿಲ್ಲ. ನಾನು ಇವತ್ತು ನನ್ನ ಚಾರ್ಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಬನ್ನಿ ನೋಡೋಣ ಆಪ್ಷನ್ಸ್ಗಳನ್ನು. ಓಕೆ, ನಿಮ್ಮ ಮುಂದೆ 2 ಆಪ್ಷನ್ ಇದೆ. ಆಪ್ಷನ್ ನಂಬರ್ 1 ಆ್ಯಂಡ್ ಆಪ್ಷನ್ ನಂಬರ್ 2. ಎಂದಿನಂತೆ ಇವತ್ತು ಕೂಡ ಹಾಗೆ ಇದು ಸಣ್ಣದಿದೆ, ಇದು ದೊಡ್ಡದಿದೆ ಅಂತ ಹೇಳಿಬಿಟ್ಟು ಚೂಸ್ ಮಾಡಿಬಿಡಿ. ಯಾವುದು ನಿಮ್ಮನ್ನು ಕರೀತಾ ಇದೆ ನೋಡಿ ಅದನ್ನ ಮಾತ್ರ ಚೂಸ್ ಮಾಡಿ. ಓಕೆ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವ್ದು ನಿಮ್ಮನ್ನು ಕರೀತಾ ಇದೆ ಅದನ್ನು ಚೂಸ್ ಮಾಡಿ. ಓಕೆ, ನಾನು ಇವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹಲೋ, ಆಪ್ಷನ್ ನಂಬರ್ 1 ಯಾವ ಈ ಚಾರ್ಮ್ ಜಾರ್ನ ಚೂಸ್ ಮಾಡಿದ್ದೀರಾ ನೋಡೋಣ ಇದರಲ್ಲಿ ನಿಮ್ಗೇನು ಮೆಸೇಜ್ ಇದೆ ಅಂತ. ಫಸ್ಟಿಗೆ ಫೆದರ್ ಇದೆ. ಫೆದರ್ ಯಾವಾಗಲೂ ಭರವಸೆ, ನಂಬಿಕೆ ಬಗ್ಗೆ ತಿಳಿಸುತ್ತೆ. ಸೊ ಲೈಫಲ್ಲಿ ಯಾವಾಗಲೂ ಭರವಸೆ, ನಂಬಿಕೆನ ಯಾವತ್ತೂ ಬಿಟ್ಕೊಳ್ಬೇಡಿ. ಆಪ್ಷನ್ ನಂಬರ್ 1. ಆ್ಯಂಡ್ ಮೇ ಬಿ ನಿಮಗೆ ಫೆದರ್ಸ್ ನೋಡೋಕ್ಕೆ ಸಿಗಬಹುದು, ಇಲ್ಲಾಂದರೆ ನೀವು ಫೆದರ್ಸ್ ಬಗ್ಗೆ ಬೇರೆಯವರು ಹೇಳೋದನ್ನು ಕೇಳಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಆಗ್ಬೋದು ನಾನು ಈ ಫೆದರ್ಸ್ ಕೆಲವರು ಫೆದರ್ ಸೈನ್ ಕೇಳಿರ್ಬೋದು, ಬಟ್ ಇಷ್ಟರವರೆಗೂ ಕೆಲವರಿಗೆ ಸಿಗದೇ ಇರ್ಬೋದು. ಸೊ ಇಟ್ ಮೀನ್ಸ್ ದಟ್ ಫೆದರ್ ಸೈನ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಅದರಲ್ಲೂ ಒಂದು ಸೈನ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಯು ಆರ್ ಬ್ಲೆಸ್ಡ್. ಮತ್ತು ಬೇರೆ ಏನು ಬೇಕು ಆಪ್ಷನ್ ನಂಬರ್ 1ಗೆ? ಯು ಆರ್ ಬ್ಲೆಸ್ಡ್. ಈಟ್ ಹೆಲ್ದಿ ಫುಡ್. ಓಕೆ, ಇಲ್ಲಿ ನೀವು ಎಣ್ಣೆ ಪದಾರ್ಥ ಆ ಥರದನ್ನೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನನಗೆ. ಆಪ್ಷನ್ ನಂಬರ್ 1. ಸೊ ಈಟ್ ಹೆಲ್ದಿ ಫುಡ್, ಹೆಲ್ದಿ ಆಗಿರಲಿ. ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡಿ. ಫ್ರೂಟ್ಸ್ ಇಲ್ಲಾಂದರೆ ಅಟ್ಲೀಸ್ಟ್ ನಿಮ್ಮ ಬಾಡಿನ ಆದಷ್ಟು ಹೈಡ್ರೇಟ್ ಮಾಡಿ. ಓಕೆ, ಆ್ಯಂಡ್ ಹೆಚ್ಚು ನೀವು ಲೈಕ್ ಏನು ಹೇಳ್ತಾರೆ, ಹೆಚ್ಚು ನೀರು ಕುಡೀರಿ. ಆ್ಯಂಡ್ ಟ್ರೈ ಅಗೇನ್ ಡಿಯರ್. ಸೊ ಏನಾದರೂ ಒಂದು ಸಲ ಪ್ರಯತ್ನ ಪಟ್ರಿ ಆಗಿಲ್ಲ, ಸೊ ಅದನ್ನು ಇನ್ನೊಂದು ಸಲ ನೀವು ಪ್ರಯತ್ನ ಪಡಬಹುದು. ಆಪ್ಷನ್ ನಂಬರ್ 2. ಓಕೆ, ವಿ ಸ್ಪೆಲ್ಲಿಂಗ್ ಇದೆ. ವಿಕ್ಟ್ರಿ ಬಗ್ಗೆ ಇದು ತಿಳಿಸುತ್ತೆ. ಆ್ಯಂಡ್ ವ್ಯಾನ್ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇದು ನನಗೆ. ಆ್ಯಂಡ್ ಇದು ಇನ್ನೊಂದು ಏನು ಅಂತಂದರೆ ನೋಡುವ ದೃಷ್ಟಿಕೋನ ಏನಿದೆ ನೋಡಿ ಅದು ಚೆನ್ನಾಗಿರಲಿ. ಸ್ಪೆಲ್ಲಿಂಗ್ ಆರ್ಗನೈಸ್. ಸೊ ಆದಷ್ಟು ನಿಮ್ಮ ಮನೇನ ಆರ್ಗನೈಸ್ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಹೆಚ್ಚು ಯಾವ ಸ್ಪೇಸ್ನ ಯೂಸ್ ಮಾಡ್ತೀರಾ, ಹೆಚ್ಚು ಎಲ್ಲಿ ನೀವು ಜಾಸ್ತಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತೀರಾ ನೋಡಿ, ಅಲ್ಲಿ ಆದಷ್ಟು ಆರ್ಗನೈಸ್ ಆಗಿರಲಿ. ಹಳೆಯ ಬಟ್ಟೆ ಅದೆಲ್ಲ ಇದ್ದರೆ ಅದನ್ನ ಆದಷ್ಟು ಅದರಿಂದ ತೆಗೀರಿ. ಐ ಆ್ಯಮ್. ಸೊ ಆ ಥರದ ಅಫರ್ಮೇಷನ್ನ ನೀವು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಲೈಕ್ ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಕಾನ್ಫಿಡೆಂಟ್. ಸೊ ಕೆಲವರಲ್ಲಿ ಐ ಲವ್ ಯು ಅಂತ ಕೂಡ ಇದೆ. ಇದು ನನಗೆ ಯಾವಾಗಲೂ ಜಡ್ಜ್ಮೆಂಟ್ ಕಾರ್ಡ್ ಎನರ್ಜಿನ ಕೊಡುತ್ತೆ. ಸೊ ಜನರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಬೇಡಿ. ಆ್ಯಂಡ್ ಇದು ಡಿಸಿಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಲೈಫಲ್ಲಿ ಆದಷ್ಟು ಒಳ್ಳೆ ರೀತಿಯಾದಂಥ ಡಿಸಿಷನ್ನ ತೊಗೊಳ್ಳಿ. ಹಾಗೆ ಫ್ರೆಂಡ್ಸ್, ನನಗಿಲ್ಲಿ ಫ್ರೆಂಡ್ಸ್ ತೋರಿಸ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಏನಿದೆ ನೋಡಿ ಅವ್ರನ್ನ ಆದಷ್ಟು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಚೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇದು ವೇಕಪ್ ಕಾಲ್ ಬಗ್ಗೆ ಕೂಡ ತಿಳಿಸುತ್ತೆ. ಕೆಲವರು ಇಲ್ಲಿ ಕೆಲವೊಂದು ವಿಷಯಕ್ಕೆ ಕಾಯ್ತಾ ಇರ್ಬೋದು, ಯಾವಾಗ ಇದರ ಬಗ್ಗೆ ನ್ಯೂಸ್ ಸಿಗುತ್ತೆ ಅಂತ. ಸೊ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಇನ್ನೂ ಕೆಲವು ಏನು ಅಂತಂದರೆ ನಿಮ್ಮ ಇಂಪಾರ್ಟೆಂಟ್ ವಿಷಯ ಇರಬಹುದು, ಇಲ್ಲಾಂದರೆ ನಿಮ್ಮ ಸೀಕ್ರೆಟ್ ಇರಬಹುದು, ನಿಮ್ಮ ಏಮ್ ಬಗ್ಗೆ ಆಗಿರ್ಬೋದು, ನಿಮ್ಮ ಗೋಲ್ ಬಗ್ಗೆ ಆಗಿರ್ಬೋದು, ಅದನ್ನು ಇನ್ನೊಬ್ಬರ ಜೊತೆ ಯಾವತ್ತೂ ಹೇಳಬೇಡಿ. ಓಕೆ, ಟ್ಯಾಪ್ ನೀರು. ನಿಮ್ಮ ಎನರ್ಜಿನ ನೀವು ಎಲ್ಲಿ ಹೆಚ್ಚು ಪೋಲ್ ಮಾಡ್ತಾ ಇದ್ದೀರಿ ಅಂತ ನೋಡಿ. ಲೈಕ್ ಟಿ ವಿ ನೋಡೋದ್ರಿಂದನೋ, ಮೊಬೈಲ್ ಸ್ಕ್ರೀನಿಂದನೋ. ಸೊ ನಿಮ್ಮ ಎನರ್ಜಿನ ಆದಷ್ಟು ಪ್ರೊಟೆಕ್ಟ್ ಮಾಡಿ, ಹಾಗೆ ಎನರ್ಜಿನ ವೇಸ್ಟ್ ಮಾಡಬೇಡಿ. ಓಕೆ, ಆಪ್ಷನ್ ನಂಬರ್ 2. ಆ್ಯಂಡ್ ಇದು ನನಗೆ ಆಬ್ಸ್ಟಿಕಲ್ಸ್ ಬಗ್ಗೆ ತಿಳಿಸುತ್ತೆ. ಲೈಫಲ್ಲಿರುವ ಆಬ್ಸ್ಟಿಕಲ್ಸ್ ಬಗ್ಗೆ ತಿಳಿಸುತ್ತೆ ಇದು. ಓಕೆ, ಲೈಫಲ್ಲಿ ಯಾವುದೇ ರೀತಿಯಾದ ಆಬ್ಸ್ಟಿಕಲ್ಸ್ ಇದ್ದರೂ ಇಲ್ಲಿ ನೀವು ಇಲ್ಲಿ ಬ್ಲ್ಯಾಕ್ ಇದೆ. ಆ್ಯಂಡ್ ಇನ್ನೊಂದು ಇಲ್ಲಿ ಬ್ಲ್ಯಾಕ್ ನಿಮ್ಗೆ ಕಾಣ್ತಾ ಇರ್ಬೋದು, ಅದ್ರ ಜೊತೆ ಟ್ರಾನ್ಸ್ಪರೆಂಟ್ ಅಂದರೆ ಹಿಡನ್. ಸೊ ನಿಮ್ಮ ಪ್ರಾಬ್ಲಮ್ ಏನಕ್ಕೆ ಬಂತು, ಯಾಕೆ ಬಂತು ಅನ್ನೋದನ್ನು ಅದು ಹಿಡನ್ ಆಗಿದೆ. ಸೊ ಅದನ್ನು ಕಂಡು ಹಿಡೀರಿ. ಅಂದರೆ ಬುಡದಿಂದ ಅದನ್ನ
ತೆಗಿಬೇಕಾಗುತ್ತೆ. ಸೊ ಇಲ್ಲಿ ದಾರ ಇದೆ, ಕೆಲವರಿಗೇನು ದೃಷ್ಟಿಗೆ ದಾರ ಕಟ್ಟುವಂತಹ ಅವಶ್ಯಕತೆ ಇದೆ ಇಲ್ಲಿ. ಆ್ಯಂಡ್ ಇದು ನನಗೆ ಮೈಂಡ್ ಬಗ್ಗೆ ತಿಳಿಸುತ್ತೆ. ಸೊ ಇಲ್ಲಿ ಮೈಂಡ್, ನಿಮ್ಮ ಮೈಂಡ್ ಲೈಕ್ ನಮಗೆ ಎಲ್ರಿಗೂ ಮೈಂಡ್ ಇದೆ, ಗೊತ್ತೇ ಇದೆ, ಎಲ್ರಿಗೂ ಕೂಡ ಮೈಂಡ್ ಇದೆ. ಸೊ ಆ ಮೈಂಡ್ ಒಳಗೆ ನೀವು ಯಾವ ಥರ ಥಿಂಕ್ ಮಾಡ್ತಾಯಿದ್ರೆ, ಯಾವ ಯೋಚನೆ ಮಾಡ್ತಾಯಿದ್ರೆ, ಇದು ನನಗೆ ಇಲ್ಲಿ ಯಾವ ಮೈಂಡ್ ತೋರಿಸ್ತಾ ಇದೆ ಅಂತಂದರೆ ಇದು ಜೆಲಸಿ ಮೈಂಡ್. ಜಲಸಿನ ಇಲ್ಲಿ ತೋರಿಸ್ತಾ ಇದೆ. ನೀವು ಯಾವತ್ತಾದರೂ ನಿಮ್ಮನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ, ನಿಮಗೆ ಯಾವುದರಿಂದ ಜಲಸಿ ಆಗುತ್ತೆ, ಬೇರೆಯವ್ರನ್ನ ನೋಡಿದಾಗ ನಿಮಗೆ ಜಲಸಿ ಆಗುತ್ತೋ, ಸೊ ಏನಕ್ಕಾಗುತ್ತೆ ಅನ್ನೋದು. ಸೊ ಅದ್ರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಒಂಥರ ಯಾವ್ದು ಎನರ್ಜಿ ಅಂತಂದರೆ ಬೇರೆಯವರನ್ನು ನೋಡಿ ನಗಡುವಂತಹ ಎನರ್ಜಿ ಇದು. ಸೊ ಆ ಥರ ಯಾವತ್ತೂ ಥಿಂಕ್ ಮಾಡಬೇಡಿ ಬೇರೆಯವ್ರ ಬಗ್ಗೆ. ಆಪ್ಷನ್ ನಂಬರ್ 1. ಆ್ಯಂಡ್ ಇಲ್ಲಿ ಕ್ಯಾಟ್ ಇದೆ. ಕ್ಯೂರಿಯಾಸಿಟಿ, ಲೈಫಲ್ಲಿ ಆದಷ್ಟು ಕ್ಯೂರಿಯಾಸಿಟಿನ ತೊಗೊಂಡು ಬನ್ನಿ. ಪ್ಲೇಫುಲ್ನೆಸ್, ಲವಲವಿಕೆಯಿಂದ ಇರಿ ಆದಷ್ಟು. ಓಕೆ, ಲೈಫನ್ನು ಯಾವಾಗಲೂ ಅಷ್ಟು ಸೀರಿಯಸ್ ಆಗಿ ಕೂಡ ತೊಗೊಳ್ಬಾರ್ದು, ಅಷ್ಟೇ ಲಘುವಾಗಿ ಕೂಡ ತೊಗೊಳ್ಬಾರ್ದು. ಆಪ್ಷನ್ ನಂಬರ್ 1. ಸೊ ಇಲ್ಲಿ ಡ್ರೀಮ್ ಬಗ್ಗೆ ಇದೆ. ಸೊ ನೀವು ನಿಮಗೆ ಏನು ಡ್ರೀಮ್ ಬೀಳ್ತಾ ಇದೆ ಅದರ ಬಗ್ಗೆ ಕೂಡ ಗಮನವಿರಲಿ ನಿಮಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮ ಡ್ರೀಮ್ ಕೂಡ ತುಂಬ ಬಿಗ್ ಇರ್ಬೋದು. ನಿಮ್ಮ ಡ್ರೀಮನ್ನು ಬೇರೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಇಲ್ಲಿ ಪ್ರೀತಿ ಬಗ್ಗೆ ಇದೆ, ಲವ್. ಸೊ ಪ್ರೀತಿನ ಕೊಡಬೇಕು, ಪ್ರೀತಿನ ತೊಗೊಳ್ಬೇಕು. ಯಾವಾಗಲೂ ನಾವು ಪ್ರೀತಿನ ಕೊಡ್ತಾನೆ ಇರಬಾರ್ದು. ಓಕೆ, ಅಂದರೆ ಇಲ್ಲಿ ಎನರ್ಜಿ, ನಿಮ್ಮ ಎನರ್ಜಿ ಯಾವ ಥರ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನೋಡಿ. ಸೊ ಈ ಎನರ್ಜಿನ ನೀವು ಒಳ್ಳೆಯವ್ರಿಗೆ ಕೊಡ್ತಾ ಇದ್ದೀರಾ, ಈ ಎನರ್ಜಿನ ನೀವು ಯಾರಿಗೆ ಕೊಡ್ತಾ ಇದೆ ಅನ್ನೋದು. ಸೊ ಇಲ್ಲಿ ನನಗೆ ಡೆವಿಲ್ ಕಾರ್ಡ್ ಎನರ್ಜಿ ಸಿಗ್ತಾ ಇದೆ. ಲೈಕ್ ಡೆವಿಲ್ ಕಾರ್ಡ್ ಎನರ್ಜಿ ಸಿಗ್ತಾ ಇದೆ, ಲೈಕ್ ನಿಮ್ಮ ಎನರ್ಜಿನ ಬೇರೆಯವರು ಹೀರ್ಕೊಳ್ಳೋದು. ಓಕೆ, ಟಾಕ್ಸಿಕ್ ಪೀಪಲ್, ಅದೇ ನಾನಿಲ್ಲಿ ಹೇಳಿದೆ. ನೀವು ಜನರನ್ನ ಯಾವ ಥರ ಆಯ್ಕೆ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸಿ. ಸ್ಟೇಬಲ್, ಸ್ಥಿರತೆ, ಇದು ಸ್ಥಿರತೆನ ತಿಳಿಯುತ್ತೆ. ಸ್ಟೇಬಲ್ ಆಗಿರಬೇಕು ಲೈಫಲ್ಲಿ ಯಾವಾಗಲೂ. ಓಕೆ, ಇದು ಮಿರರ್ ವರ್ಕ್. ಸೊ ಕೆಲವ್ರಿಗೆ ಇಲ್ಲಿ ಶ್ಯಾಡೋ ಸೆಲ್ಫ್ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ, ಈಗೋ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ನಿಮಗೆ ದುಃಖ ಆದರೆ ಯಾಕಾಗುತ್ತೆ ಅದರ ಬುಡದಿಂದ ನೋಡಬೇಕಾಗುತ್ತೆ. ನಿಮಗೆ ನೀವು ಕೂಗ್ತಾ ಇದ್ರೆ ಯಾಕೆ ಕೂಗ್ತಾ ಇದ್ರೆ ಅದನ್ನು ನೋಡಬೇಕಾಗುತ್ತೆ. ಬೇರೆಯವ್ರನ್ನ ನೋಡಿದಾಗ ನಿಮಗೆ ಯಾಕೆ ಆಗೋದಿಲ್ಲ ಅದನ್ನು ಕೂಡ ನೀವು ಬುಡದಿಂದ ನೋಡಬೇಕಾಗುತ್ತೆ. ಆ್ಯಂಡ್ ನಿಮ್ಮನ್ನು ನೀವು ಇಲ್ಲಿ ಅಫರ್ಮೇಷನ್ ಹೇಳಿದೆಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸ್ಮಾರ್ಟ್. ಸೊ ಈ ಥರದ ವರ್ಡ್ಸ್ ನಿಮಗೆ ಇಂಪಾರ್ಟೆಂಟ್. ಓಕೆ, ಆಪ್ಷನ್ ನಂಬರ್ 1. ಸೊ ಇಲ್ಲಿ ಶಿವ ಇದ್ದಾರೆ, ಶಿವದೇವರು. ಸೊ ಶಿವ ಅಂದ ತಕ್ಷಣ ಬಂಬೋಲೆ. ಸೊ ಇವ್ರನ್ನ ನೋಡಿದ ತಕ್ಷಣ ನನಗೆ ಮೊದಲಿಗೆ ಕಾಣೋದೇ ಮೆಡಿಟೇಷನ್. ಬಿಕಾಸ್ ಇವರು ಮಾಡುವಷ್ಟು ಸಾಧನೆ, ಆ ಸಾಧನ ಏನಿದೆ ನೋಡಿ, ಬೇರೆ ಯಾರೂ ಮಾಡೋದಿಲ್ಲ. ನೋಡಿದರೆ ಇವರು ಡೀಪ್ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ಇದು ಮೇ ಬಿ ಶಿವ ನಿಮ್ಮ ತುಂಬ ಫೇವ್ರೆಟ್ ಆಗಿರಬಹುದು. ಓಂ ಪಠನೆ ಮಾಡಬಹುದು ನೀವಿಲ್ಲಿ. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ಗಾರ್ಡನಿಂಗ್. ಸೊ ಎಸ್, ಇಲ್ಲಿ ಈ ಗಾರ್ಡನಿಂಗ್ ಹೇಗಿದೆ ಅಂತಂದರೆ ನಿಮ್ಮ ಲೈಫಲ್ಲಿ ಒಂದ್ಸಲ ಏನಾಗ್ತಿದೆ ಅನ್ನೋದನ್ನು ಸರಿಯಾಗಿ ನೋಡಿ. ಲೈಕ್ ಹಳೆ ಮೆಸೇಜಸ್ ಇದೆಯಾ, ಬೇಡದ ಫೋನ್ ಕಾಲ್ಸ್ ಇದೆಯಾ, ತುಂಬ ದಿವಸದಿಂದ ತುಂಬ ವರ್ಷನೇ ಆಗೋಗಿದೆ ಆ ಫೋನ್ ಕಾಲ್ಸ್ ನೀವು ಯೂಸೇ ಮಾಡೋದಿಲ್ಲ, ಆ ಫೋನ್ ಮಾಡೋದಿಲ್ಲ. ಸೊ ಅಂಥವರನ್ನು ನಿಮ್ಮ ಸೋಷಲ್ ಆಗಿರಬಹುದು, ನಿಮ್ಮ ಆರ್ಗನೈಸ್, ನಾನು ಇಲ್ಲಿ ಹೇಳ್ದಲ್ಲ ಆರ್ಗನೈಸ್. ಸೊ ಎಲ್ಲನ ಸರಿಗೆ ಆರ್ಗನೈಸ್ ಮಾಡಿ. ನಿಮ್ಮ ಗಾರ್ಡನಿಂಗ್, ನಿಮ್ಮ ಪ್ಲ್ಯಾನ್ಸ್ ಯಾವ ಥರ ಇದೆ ಅನ್ನೋದನ್ನು ನೋಡಿ. ಹೂ ಗಿಡಗಳು ಯಾವ ಥರ ಇದೆ, ಅದರ ಸುತ್ತಮುತ್ತ ಬೇರೆ ಗಿಡಗಳು ಬಂದಿದೆಯೋ, ಸೊ ಅದನ್ನೆಲ್ಲ ಇದ್ದರೆ ಕಿತ್ತು ತೆಗೀರಿ. ಓಕೆ, ಆಪ್ಷನ್ ನಂಬರ್ 1 ನೆಮ್ಮದಿಯ. ಓಕೆ, ನೆಮ್ಮದಿಯ ಕ್ಷಣಗಳು ನಿಮ್ಮದಾಗುತ್ತೆ. ನೀವು ನಿಮ್ಮ ಲೈಫನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ. ಸೊ ಮಹತ್ವದ ತಿರುವು ಇಲ್ಲಿ, ಟರ್ನಿಂಗ್ ಪಾಯಿಂಟ್. ಕೆಲವರಿಗೆ ಟರ್ನಿಂಗ್ ಪಾಯಿಂಟ್ ಬರೋದೊಂದಿದೆ ನಿಮ್ಮ ಲೈಫಲ್ಲಿ. ಸೊ ಬೇರೆಯವ್ರು ಏನು ಹೇಳ್ತಾರೆ ಅದನ್ನ ಕೇಳಬೇಡಿ. ನಿಮ್ಮ ಡ್ರೀಮ್ ಮೇಲೆ ನಿಮಗೆ ನಂಬಿಕೆ ಇರಲಿ ಆ್ಯಂಡ್ ಫೋಕಸ್ಡ್ ಆಗಿರಿ. ಓಕೆ, ಸೊ ಇಲ್ಲಿ ಹೋಮ್ ಫ್ಲೈಸ್ ಬರ್ತಾ ಇದೆ. ಯಾಕೆ? ಉಡುಗೊರೆ. ಓಕೆ, ಕೆಲವರಿಗೆ ಇಲ್ಲಿ ಪ್ರೆಸೆಂಟ್ ಸಿಗಬಹುದು, ಏಂಜಲ್ ಕಡೆಯಿಂದ ಪ್ರೆಸೆಂಟ್ ಇದೆ. ಓಕೆ, ನಾನಿಲ್ಲಿ ಹೇಳಿದೆಲ್ಲ ಫೆದರ್ಸ್ ಕೆಲವರಿಗೇನೋ ಸಿಗದೇ ಇದ್ದಾಗ ಮೇ ಬಿ ನಿಮಗೆ ಸಿಗಬಹುದು ಪ್ರೆಸೆಂಟ್. ಓಕೆ, ಕಾನ್ಸಂಟ್ರೇಟ್. ಓಕೆ, ಆಪ್ಷನ್ ನಂಬರ್ 1 ಕಾನ್ಸಂಟ್ರೇಟ್. ನಿಮ್ಮ ಕನಸು ಏನಿದೆ ನೋಡಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ
ಲೈಫಲ್ಲಿ ನೀವು ಏನು ಏಮಿದೆ ನೋಡಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಪ್ಷನ್ ನಂಬರ್ 1 ಸೆಲೆಬ್ರೇಷನ್. ಓಕೆ, ಇಲ್ಲಿ ಸೆಲೆಬ್ರೇಷನ್ ಇದೆ. ಮೇ ಬಿ ಈ ಉಡುಗೊರೆಯಿಂದ ನಿಮಗೆ ಸೆಲೆಬ್ರೇಷನ್ ಇರ್ಬೋದು, ಕೆಲವೊಂದು ಬರ್ತ್ಡೇ ಇರಬಹುದು, ಸೊ ಅದಕ್ಕೇನಾದರೂ ಪ್ರೆಸೆಂಟ್ ಸಿಗ್ಬೋದು ಬರ್ತ್ಡೇಗೆ. ಡ್ರಾಯಿಂಗ್. ಸೊ ಓಕೆ, ಆದಷ್ಟು ನಿಮಗೆ ಏನು ಡ್ರಾಯಿಂಗ್ ಮಾಡುವಂಥ ಅವಶ್ಯಕತೆ ಇದೆ ಆಪ್ಷನ್ ನಂಬರ್ 1ಗೆ. ಸೊ ಯಾವಾಗ ನಿಮಗೆ ತುಂಬ ನೀವು ಲೋ ವೈಬ್ರೇಷನಲ್ಲಿ ಇದ್ದೀರಾ ಅಂದರೆ ನಿಮ್ಮ ಎನರ್ಜಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಯಾವಾಗ ಹೈ ಇದೆ ಯಾವಾಗ ಲೋ ಇದೆ ಅಂತ. ಹೈ ಯಾವಾಗಿರುತ್ತೆ ಅಂತಂದರೆ ನಾವು ಖುಷಿಯಲ್ಲಿದ್ದಾಗ ಅದು ಹೈ ಇರುತ್ತೆ. ನಾವು ಲೋ ಅಲ್ಲಿ ಯಾವಾಗ ಇರ್ತೀವಿ ಅಂತಂದರೆ ಲೈಕ್ ತುಂಬ ನಾವು ಡೌನ್ ಆದಾಗ, ಲೈಕ್ ನಮಗೆ ಕೂಗೋದು ಆ್ಯಂಡ್ ಬೇಸರ ಆಗೋದು, ಸೊ ಅದೆಲ್ಲ ಡೌನ್ ಎನರ್ಜಿ. ಸೊ ಆವಾಗ ಡ್ರಾಯಿಂಗ್ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಪಡಿ. ಕಾನ್ಸಿಕ್ವೆನ್ಸ್, ಪರಿಣಾಮಗಳು. ಓಕೆ, ಅದೇ ನಾನು ಇವಾಗಷ್ಟೇ ಹೇಳಿದೆಲ್ಲ, ನಿಮ್ಮ ಲೈಫ್ಗೆ ಯಾವುದು ಪರಿಣಾಮ ಬೀಳ್ತಾ ಇದೆ. ಮೇ ಬಿ ಅದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮದು ಟಾಕ್ಸಿಕ್ ಪೀಪಲ್ ಆಗಿರ್ಬೋದು, ಮೇ ಬಿ ನಿಮ್ಮ ಯೋಚನೆಗಳಾಗಿರ್ಬೋದು. ಸೊ ಯಾವುದು ಅಂತ ನೀವು ಕಂಡುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಏಂಜಲ್ಸ್ ಮೆಸೇಜ್ ನೋಡ್ತಾ ಇದ್ದೀವಿ ಆ್ಯಂಡ್ ಏಂಜಲ್ಸ್ ಬಂದಿದ್ದಾರೆ ಇಲ್ಲಿ. ಸೊ ಎಸ್, ನೀವು ಏಂಜಲ್ಸ್ ಜೊತೆ ವರ್ಕ್ ಮಾಡಬಹುದು. ಆರ್ಕೇಂಜಲ್ ಮೈಕಲ್ ಅಂತ ನನಗೆ ಕೇಳ್ತು. ಸೊ ಆರ್ಕೇಂಜಲ್ ಮೈಕಲ್ ಜೊತೆ ನೀವಿಲ್ಲಿ ವರ್ಕ್ ಮಾಡಬಹುದು, ಅವ್ರ ಜೊತೆ. ಡಾಗ್ ಆ್ಯಂಡ್ ಕ್ಯಾಟ್. ಸೊ ಇದು ಕೆಲವರು ನಿಮ್ಮ ಮನೆಯಲ್ಲಿ ಡಾಗ್ ಕ್ಯಾಟ್ ಇದ್ದರೆ, ಸೊ ಡಾಗ್, ಇಲ್ಲಿ ಕೂಡ ಇದೆ ಕ್ಯಾಟ್. ಸೊ ಡಾಗ್ ಇಲ್ಲಾಂದರೆ ಕ್ಯಾಟ್ನ ಅಡಾಪ್ಟ್ ಮಾಡ್ಬೋದು, ಆಪ್ಷನ್ ನಂಬರ್ 1. ಸೊ ಡಾಗ್ ಕ್ಯಾಟ್ ಯಾವಾಗಲೂ ನಮಗೆ ಒಂದು ಹೀಲಿಂಗ್ ಥರ. ಓಕೆ, ಇದ್ರ ಜೊತೆ ಇದ್ದಾಗ ನಾವು ಇದನ್ನು ಮರಿತೀವಿ, ನಮ್ಮ ಮೈಂಡಲ್ಲಿ ಏನು ಯೋಚನೆ ಬರ್ತಾ ಇದೆ ಅದು. ಸೊ ಡಾಗ್ ಆ್ಯಂಡ್ ಕ್ಯಾಟ್ ನೀವು ಅಡಾಪ್ಟ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಇದು ಪದೇ ಪದೇ ನೋಡೋಕ್ಕೆ ಸಿಗಬಹುದು. ಇದು ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಕೂಡ ಆಗಿರಬಹುದು. ಓಕೆ, ಪ್ರೆಗ್ನೆನ್ಸಿ. ಕೆಲವರು ಪ್ರೆಗ್ನೆನ್ಸಿನೆಸ್ ಇದು ಮಾಡ್ತಾ ಇದ್ದಾರೆ, ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ. ಸೊ ಅದೇ ನಿಮಗೆ ಉಡುಗೊರೆ ಆಗಿರ್ಬೋದು, ಅದೇ ಸೆಲೆಬ್ರೇಷನ್ ನಡೀತಾ ಇರ್ಬೋದು. ಐ ಆಮ್ ಹೆಲ್ದಿ. ನಾನು ಇವಾಗಷ್ಟೇ ಹೇಳಿದೆಲ್ಲ ಫ್ರೆಂಡ್ಸ್. ಸೊ ನಿಮಗೆ ಅಫರ್ಮೇಷನ್ ಅಗತ್ಯ ಇದೆ. ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹೆಲ್ದಿ, ಐ ಆಮ್ ವರ್ದಿ. ಸೊ ಆ ಥರ ಅಫರ್ಮೇಷನ್ ನಿಮಗೆ ಅಗತ್ಯ ಇದೆ. ಓ ಮೈ ಗಾಡ್, ಸ್ಪಿರಿಟ್ ಗೈಡ್. ನಾನು ಇವಾಗಷ್ಟೇ ಹೇಳಿದೆಲ್ಲ, ಡಾಗ್ ಆ್ಯಂಡ್ ಕ್ಯಾಟ್ ನಿಮಗೆ ಹೆಚ್ಚು ನೋಡೋಕ್ಕೆ ಸಿಕ್ಕಿದ್ರೆ ಅದು ಸ್ಪಿರಿಟ್ ಗೈಡ್ ಫಾರ್ಮಲ್ಲಿ ನಿಮ್ಗೆ ತೋರಿಸ್ತಾ ಇದ್ದಾರೆ, ಸ್ಪಿರಿಟ್ ಆ್ಯನಿಮಲ್ಸ್. ಸೊ ಎಸ್, ಇಲ್ಲಿ ಸ್ಪಿರಿಟ್ ಗೈಡ್ ಇದ್ದಾರೆ. ನಾನು ಇಲ್ಲಷ್ಟೇ ಹೇಳಿದೆ, ಟ್ಯಾಪಲ್ಲಿನೂ ವಾಟರ್ ಫ್ಲೋ, ನಿಮ್ಮ ಎನರ್ಜಿ ಎಲ್ಲಿ ಫ್ಲೋ ಆಗ್ತಿದೆ. ಬಿಕಾಸ್ ವಾಟರ್ ಕೂಡ ಒಂದು ಎನರ್ಜಿನೇ ಅಲ್ವಾ. ಸೊ ಎನರ್ಜಿ ಬೂಸ್ಟ್ ಆಗಬೇಕು ಅಂತಂದರೆ ನೀವು ವಾಟರ್ ಕುಡಿಲೇಬೇಕು. ಸೊ ಐ ಆಮ್ ಹೆಲ್ದಿ. ಅಫರ್ಮೇಷನ್ ಚೆನ್ನಾಗಿದೆ. ಲವ್. ಓಕೆ, ನಿಮಗೆ ಲವ್ 2 ಸಲ ಬಂದಿದೆ ಇಲ್ಲಿ. ಲವ್ ವೆರಿ ನೈಸ್. ಆಪ್ಷನ್ ನಂಬರ್ 1 ನೋಡೋಣ ಬೇರೆ ಏನು. ಇಲ್ಲಿ ಕೂಡ ಇದೆ ಹೀಟ್ ಹೆಲ್ದಿ ಫುಡ್. ಸೊ ನೀವು ಹೆಲ್ದಿ ಫುಡ್ ತಿನ್ನೋದಿಲ್ಲ ಅಂತ ಅನಿಸ್ತಾ ಇದೆ ನನಗೆ, ಹೆಚ್ಚು ಆಯಿಲಿ ಫುಡ್ನ ತಿಂತಾ ಇದ್ದೀರಾ ಅಂತ ಅನಿಸ್ತಾ ಇದೆ, ಆಪ್ಷನ್ ನಂಬರ್ 1. ಸೊ ಆದಷ್ಟು ಒಳ್ಳೆ ನೇಚರನ್ನು ಆದಷ್ಟು ಚೂಸ್ ಮಾಡಿ. ಗಾರ್ಡನಿಂಗ್ ಏನೆಲ್ಲ ಇದೆ ನಿಮ್ಮ ಲೈಫಲ್ಲಿ ಕೂಡ ಕೆಲವೊಮ್ಮೆ ನಮ್ಗೆ ಬೇಡದಿರುತ್ತೆ, ಹಳೆ ವಿಚಾರಗಳಿರ್ಬೋದು. ಸೊ ಅದೆಲ್ಲ ಇದು ಜಸ್ಟ್ ಗಾರ್ಡನಿಂಗ್ ಇಲ್ಲಿ ಬರೀ ನಿಮ್ಮ ಹೂದೋಟದ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮ ಮನಸ್ಸೊಳಗಿರುವಂಥದ್ದು ಕೂಡ, ಅಂದರೆ ಕ್ಲೀನ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ ಆಪ್ಷನ್ ನಂಬರ್ 1ಗೆ. ಓವರಾಲ್ ಹೇಳಬೇಕು ಅಂತಂದರೆ ಇದನ್ನೆಲ್ಲ ಇಟ್ಕೊಂಡು ನಾನು ಓವರಾಲ್ ಹೇಳಬೇಕು ಅಂತಂದರೆ ಇಲ್ಲಿ ನಿಮ್ಮ ಲೈಫನ್ನು ಆರ್ಗನೈಸ್ ಮಾಡುವಂಥ ಅವಶ್ಯಕತೆ ಇದೆ. ಇದು ಇಷ್ಟು ಆಪ್ಷನ್ ನಂಬರ್ 1 ಏಂಜಲ್ ಕಡೆಯಿಂದ ಇದಿಷ್ಟು ನಿಮಗೆ ಮೆಸೇಜ್. ಐ ಹೋಪ್ ಇಂಥ ರೀಡಿಂಗ್ ನಿಮಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೊಸಬರೇ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಯಾರೋ ಆಪ್ಷನ್ ನಂಬರ್ 2 ಯಾರೋ ಆಪ್ಷನ್ ನಂಬರ್ 2ನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಚಾನ್ಸ್ ಏನೆಲ್ಲ ಹೇಳುತ್ತೆ ಅಂತ. ಸೊ ಫಸ್ಟಿಗೆ ನಿಮಗೆ ಬಂದಿದೆ ನವಿಲು ಗರಿ. ಸ್ಪಿರಿಚುವಾಲಿಟಿ, ಇದು ನನಗೆ ಹೆಚ್ಚು ಸ್ಪಿರಿಚುವಾಲಿಟಿಗೆ ಕೊಡ್ತಾ ಇದೆ. ಸೊ ಎಸ್, ಲೈಫಲ್ಲಿ ಬ್ಯಾಲೆನ್ಸನ್ನು ಇಟ್ಕೊಂಡು ಬನ್ನಿ, ಆಪ್ಷನ್ ನಂಬರ್ 2. ಇದು ಬ್ಯಾಲೆನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ ಆ್ಯಂಡ್ ಇದು ಸ್ಪಿರಿಚುವಾಲಿಟಿಗೆ ಬಗ್ಗೆ ಕೂಡ ತಿಳಿಸುತ್ತೆ. ಪಿಕಾಕ್ ಯಾವಾಗಲೂ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ, ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಸೊ ಮೇ ಬಿ ಆಪ್ಷನ್ ನಂಬರ್ 2 ತುಂಬ ಚೆನ್ನಾಗಿರ್ಬೋದು. ಆ್ಯಂಡ್ ಸ್ಪೆಷಲಿ ನಿಮ್ಮ ಹೇರ್ ತುಂಬ ಚೆನ್ನಾಗಿರ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಸಿಗುತ್ತೆ ನಿಮ್ಮ ಹೇರ್ ಬಗ್ಗೆ. ಸೊ ನನಗಿಲ್ಲಿ ಹೇರ್ ತೋರಿಸ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ನಿಮ್ಮ ಇನ್ಫಿನಿಟಿ ಟ್ವಿನ್ ಫ್ಲೇಮ್. ಸೊ ಮೇ ಬಿ ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರ್ಬೋದು. ಸ್ಪಿರಿಚುವಾಲಿಟಿ ಬಗ್ಗೆ ಇದು ಕೂಡ ತಿಳಿಸುತ್ತೆ. ಅಬಂಡೆನ್ಸ್, ಸಮೃದ್ಧಿ, ಪ್ರಾಸ್ಪ್ಯಾರಿಟಿ. ಸೊ ಅದರ ಬಗ್ಗೆ ಕೂಡ ಇದು ತಿಳಿಸ್ತಾ ಇದೆ ನನಗಿಲ್ಲಿ. ಈಟ್ ಸಮ್ ಸ್ವೀಟ್ಸ್. ಓಕೆ, ಇಲ್ಲಿ ಈಟ್ ಸಮ್ ಸ್ವೀಟ್ಸ್ ಅಂತಂದರೆ ನಿಮಗೇನೋ ಗುಡ್ ನ್ಯೂಸ್ ಇದೆ ಅಂತ ಅರ್ಥ. ಅದ್ರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ನೆಕ್ಸ್ಟ್, ಯು ಆರ್ ಡೂಯಿಂಗ್ ಗ್ರೇಟ್. ಓಕೆ, ನಿಮಗೇನಾದರೂ
ಕ್ವಶನ್ ಇದೆ. ನಾನು ಕೆಲವರು ಸ್ಪಿರಿಚುವಾಲಿಟಿಯಲ್ಲಿ ಹೆಚ್ಚಾಗಿ ಕೇಳ್ತಾರೆ, ನಾನು ಹೋಗೋ ದಾರಿ ಸರಿ ಇದೆ ಅಂತ. ಸೊ ಯುವರ್ ಆನ್ಸರ್ ಇಸ್ ಯು ಆರ್ ಡೂಯಿಂಗ್ ಗ್ರೇಟ್. ವೈ ಸ್ಪೆಲ್ಲಿಂಗ್ ಆ್ಯಂಡ್ ಮೂನ್. ಓಕೆ, ಇಲ್ಲಿ ಮೂನ್. ಸೊ ಆಪ್ಷನ್ ನಂಬರ್ 1 ನಿಮಗೆ ಫುಲ್ ಮೂನ್, ನ್ಯೂ ಮೂನ್ ಎಲ್ಲ ಇದೆಯಲ್ಲ, ಅಂಥ ರಿಚುವಲ್ಸ್ನ ಮಾಡಬಹುದು. ಓಕೆ, ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ಸ್ನ ಆಪ್ಷನ್ ನಂಬರ್ 2ಗೆ ಮಾಡ್ಬೋದು. ಓಕೆ, ಸೊ ಇದು ನಿಮ್ಮ ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಆದಷ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಓಕೆ, ಆಪ್ಷನ್ ನಂಬರ್ 2 ಎಕ್ಸ್. ಎಕ್ಸ್ ಇಲ್ಲಿ ಎಕ್ಸ್ ಎನರ್ಜಿ. ಓಕೆ, ಆ್ಯಂಡ್ ಜಗ್. ಓಹೋ. ಓಕೆ, ನೀವು ಆಪ್ಷನ್ ನಂಬರ್ 2 ಎಮೋಷನ್ಸ್ನ ಯಾವಾಗಲೂ ಹಿಡಿದಿಟ್ಕೊಳ್ಬೇಡಿ. ಕೂಗ್ಲಿಕ್ಕಿದ್ರೆ ಕೂಗಿಬಿಡಿ. ಓಕೆ, ಯಾವತ್ತೂ ಅದನ್ನ ಇಟ್ಕೊಂಡಿಡಬೇಡಿ, ಅದು ಫ್ಲೋ ಆಗಬೇಕು. ಎಲ್. ಓಕೆ, ಆ್ಯಂಡ್ ಝೀಬ್ರಾ. ಮೇ ಬಿ ಝೀಬ್ರಾ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಆಗಿರಬಹುದು. ಈ ಎನರ್ಜಿ ತುಂಬ ಅಂದರೆ ತುಂಬ ನಿಧಾನ, ತುಂಬ ಕಾಮ್, ತುಂಬ ನಿಧಾನ ಎನರ್ಜಿ. ಸೊ ಏನೂ ಬೇಗ ಓಪನ್ ಅಪ್ ಆಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಆಪ್ಷನ್ ನಂಬರ್ 2. ಆ್ಯಂಡ್ ಝೀಬ್ರಾ ಇಲ್ಲಿ ಏನು ಅಂತಂದರೆ ಇದು ಟ್ರಸ್ಟ್ ಆ್ಯಂಡ್ ಲಾಯಲಿಟಿ ಬಗ್ಗೆ ಕೂಡ ತಿಳಿಸುತ್ತೆ. ನೀವು ತುಂಬ ಲಾಯಲ್ ಆಗಿರ್ಬೋದು, ತುಂಬ ಬೇರೆಯವ್ರನ್ನ ಬೇಗ ನಂಬ್ತೀರಿ ಅಂತ ಕೂಡ ನನಗನ್ಸುತ್ತೆ ಇಲ್ಲಿ. ಆ್ಯಂಡ್ ತುಂಬ ಕ್ರಿಯೇಟಿವಿಟಿ ಆಗಿರ್ತೀರಾ, ನೀವು ತುಂಬ ಕ್ರಿಯೇಟಿವ್ ಇದ್ದೀರಾ, ಅದನ್ನ ಯೂಸ್ ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ನನಗೇನು ಚಾನಲ್ ಆಗ್ತಾ ಇದೆ ಅಂತಂದರೆ, ಬೇರೆಯವರಿಗೆ ಯಾವುದೇ ವಿಷಯ ಬೇರೆಯವ್ರಿಗೆ ತಿಳಿಯೋದಕ್ಕಿಂತ ಮುಂಚೆ ನಿಮ್ಗೆ ತಿಳಿಯುತ್ತೆ ಯಾವುದೇ ಕೂಡ. ಲೈಕ್ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಕ್ವಶನ್ ಮಾಡೋದಕ್ಕೆ ಕಲೀರಿ. ಆಪ್ಷನ್ ನಂಬರ್ 2 ಲೈಫಲ್ಲಿ ಯಾವಾಗಲೂ ಕ್ವಶನ್ ಮಾಡೋದಕ್ಕೆ ಕಲೀರಿ. ಝೀಬ್ರಾ. ಇಲ್ಲಿ ಕೂಡ ಝೆಡ್ ಇದೆ, ಝೀಬ್ರಾ. ಸೊ ಎಸ್, ಸ್ಪಿರಿಟ್ ಆ್ಯನಿಮಲ್ ಆಗಿರ್ಬೋದು ಝೀಬ್ರಾ ನಿಮ್ಮದು. ಆ್ಯಂಡ್ ಇಲ್ಲಿದೆ ಲ್ಯಾಂಪ್, ಬೆಳಕು. ಲ್ಯಾಂಪನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ? ಬೆಳಕು. ಸೊ ಲೈಫಲ್ಲಿ ಯಾವಾಗಲೂ ಬೆಳಕನ್ನು ಚೂಸ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಆ್ಯಂಡ್ ಅಗೇನ್ ಎಕ್ಸ್ ಎನರ್ಜಿನ ಕೊಡ್ತಾ ಇದೆ ಇಲ್ಲಿ ನನಗೆ. ಹಳೆಯ ನೆನಪುಗಳು, ಮೇ ಬಿ ಪೀಸ್. ಇದು ಪೀಸ್ ಬಗ್ಗೆ ಕೂಡ ತಿಳಿಸುತ್ತೆ. ಆಪ್ಷನ್ ನಂಬರ್ 2. ಆ್ಯಂಡ್ ಎಸ್, ಇದು ಇದನ್ನು ನೋಡಿದಾಗ ನನಗೆ ತಾಯಿ ನೆನಪು ಜಾಸ್ತಿ ಬರುತ್ತೆ. ಸೊ ಮೇ ಬಿ ನೀವು ನಿಮ್ಮ ತಾಯಿಯಿಂದ ದೂರ ಇರಬೇಕು, ಇಲ್ಲಾಂದರೆ ನಿಮಗೆ ತಾಯಿಯನ್ನು ಅರಿತುಕೊಳ್ಳುವ ಅವಶ್ಯಕತೆ ಇದೆ. ಬಿಕಾಸ್ ನಾವು ನಮ್ಮ ಫೀಲಿಂಗ್ಸನ್ನ ನಮ್ಮ ತಾಯಿ ಇಲ್ಲಾಂದರೆ ಯಾರ ಜೊತೆ ಹೇಳ್ಬೋದು, ಬಟ್ ತಾಯಿ ಫೀಲಿಂಗ್ಸ್ ಅಷ್ಟು ಬೇಗ ಯಾರ ಜೊತೆನೂ ಶೇರ್ ಮಾಡೋದಿಲ್ಲ. ಆ್ಯಂಡ್ ಹಾಗೆ ಇದು ನನಗೆ 7 ಆಫ್ ಕಪ್ಸ್ ಎನರ್ಜಿ ಕೂಡ ತಿಳಿಸ್ತಾ ಇದೆ. ಆಪ್ಷನ್ಸ್ ಹಾಗೆ ಇದು ನನಗೆ ರೈನ್ಬೋ ಎನರ್ಜಿ ಕೂಡ ಕೊಡ್ತಾ ಇದೆ. ಲೈಕ್ ಹೋಪ್, ಭರವಸೆ, ನಂಬಿಕೆ ಅನ್ನೋದು. ಸೊ ಇಲ್ಲಿ ಟ್ರಾವೆಲ್ ಇದೆ. ಸೊ ಎಸ್, ನೀವು ದೂರ ಇರ್ಬೋದು ನಿಮ್ಮ ಫ್ಯಾಮಿಲಿಯಿಂದ ಮೇ ಬಿ. ಆ್ಯಂಡ್ ಫ್ಲವರ್ ಇದೆ ಇಲ್ಲಿ. ಪ್ಯಾಷನ್, ನಿಮ್ಮ ಪ್ಯಾಷನ್ ಚೆನ್ನಾಗಿರ್ಬೋದು, ನಿಮಗೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡಿ ಆದಷ್ಟು. ಆ್ಯಂಡ್ ಬಿ ಎಷ್ಟು ಚೆನ್ನಾಗಿದೆ ನೋಡಿ, ಸ್ಮೈಲ್ ಮಾಡಿಕೊಂಡು. ಸೊ ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನ ಮಾಡ್ತಾಯಿರಿ. ಇದು 8 ಆಫ್ ಪೆಂಟಿಕಲ್ಸ್ ಎನರ್ಜಿ. ಲೈಕ್ ನಿಮ್ಮ ಸ್ಪಿರಿಚುವಾಲಿಟಿಯಲ್ಲಿ ನೀವು ಕೆಲಸ ಈಗ ಸ್ಪಿರಿಚುವಾಲಿಟಿ ಡೆವಲಪ್ ಮಾಡಬೇಕು ಅಂತ ಇದ್ದರೆ ಅದನ್ನು ಮಾಡ್ತಾಯಿರಿ. ಓಕೆ, ಮಾಡ್ತಾಯಿರಿ. ಎಲ್ಲೂ ಏನೋ ಕಾನ್ಸಂಟ್ರೇಟ್ ಅದರ ಮೇಲೆ ಇರಲಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದರ ಮೇಲೆ ಕಾನ್ಸಂಟ್ರೇಟ್ ಇರಲಿ. ಲೈಕ್ ಅದು ಯಾವುದೇ ಇರಬಹುದು. ಆ್ಯಂಡ್ ಇಲ್ಲಿ ಇನ್ನೊಂದು ವೈಟ್ ಫೆದರ್ನ ತೋರಿಸ್ತಾ ಇದೆ. ಸೊ ಇದು ಪೀಸ್ ಆ್ಯಂಡ್ ಪ್ಯೂರಿಟಿ ಬಗ್ಗೆ ತೋರಿಸ್ತಾ ಇದೆ. ಅಂದರೆ ಪ್ಯೂರ್ ಎನರ್ಜಿನ, ನಿಮ್ಮ ಜೀವನದಲ್ಲಿ ಪ್ಯೂರ್ ಎನರ್ಜಿನ ಆದಷ್ಟು ಅವಳಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಇವಾಗಷ್ಟೇ ಪಿಕಾಕ್ ಹೇಳಿದೆ. ಸೊ ಇಲ್ಲಿ ಪಿಕಾಕ್ ಎನರ್ಜಿ ನನಗೆ ಇಲ್ಲಿ ಕೊಡ್ತಾ ಇದೆ. ಸೊ ಬ್ಯಾಲೆನ್ಸ್, ಲೈಫಲ್ಲಿ ಬ್ಯಾಲೆನ್ಸ್ ಇರಲಿ ನಿಮ್ಮದು, ಎಮೋಷ್ನಲಿ, ಸ್ಪಿರಿಚುವಲಿ, ಫಿಸಿಕಲಿ ಯಾವುದು ಇತ್ತು. ಓಕೆ, ನೆಕ್ಸ್ಟ್ ಇಲ್ಲಿದೆ ಆ್ಯಕ್ಷನ್. ಆ್ಯಂಡ್ ಇದು ನಿರ್ಣಯ. ಸೊ ಏನು ನಿರ್ಣಯ ತೊಗೊಳ್ಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ನೀವಿಲ್ಲಿ ತೊಗೊಳ್ಬೋದು. ಆ್ಯಕ್ಷನ್ ಬಂದಿದೆ ಇಲ್ಲಿ ನಿಮಗೆ. ಆ್ಯಂಡ್ 6336 ಇದು ಗುಡ್ ಲಕ್ ಬಗ್ಗೆ ತಿಳಿಸುತ್ತೆ. ಪ್ರೋಸ್ಪ್ಯಾರಿಟಿ, ನಿಮಗೆ ಅಬಂಡೆನ್ಸ್ ಎಲ್ಲ ಸಿಕ್ಕಿದೆಯಲ್ಲ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಆದಷ್ಟು ಲೈಫಲ್ಲಿ ಪಾಸಿಟಿವಿಟಿನ ತರೋದಕ್ಕೆ ಹೇಳ್ತಾ ಇದ್ದಾರೆ. 2112. ಓಕೆ, ನೆಕ್ಸ್ಟ್. ಓಕೆ, ಏಂಜಲ್ ವಿಂಗ್ಸ್ ಇದೆ ಇಲ್ಲಿ. ಯಾವಾಗಲೂ ಏಂಜಲ್ ನಿಮ್ಮ ಜೊತೆ ಇರ್ತಾರೆ, ನಿಮಗೆ ಪ್ರೊಟೆಕ್ಟ್ ಇದೆ ಏಂಜಲಿಂದ.
ಓಕೆ, ಇದು ಪೋಕ್. ಕೆಲವರು ಚುಚ್ಚುವಂತಹ ಮಾತುಗಳನ್ನು ಆಡಿರಬಹುದು ನಿಮಗೆ, ಆ್ಯಂಡ್ ನೀವು ಅದನ್ನ ಹೆಚ್ಚು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಮೇ ಬಿ ನನಗಿದು ಎಕ್ಸ್ ಅಂತ ಕಾಣ್ತಾ ಇದೆ, ಚುಚ್ಚುವಂತಹ ಮಾತು. ನೀವು ಅದನ್ನ ಹೆಚ್ಚು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನು ಮಾಡಿ. ಸೊ ಇಲ್ಲಿ ಲವ್ ಇದೆ. ಸೊ ಎಸ್, ಕೆಲವರದಿಲ್ಲ ಹಾರ್ಟ್ ಬ್ರೇಕ್ ಆಗಿರಬಹುದು. ಆ್ಯಂಡ್ ಎಸ್, ನಿಮ್ಮ ಇಂಟ್ಯೂಷನ್, ಇದು ಡ್ರ್ಯಾಗನ್ ಫ್ಲೈ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ, ಆ್ಯಂಡ್ ಇದು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಇವಾಗ ನಿಮ್ಮ ಜೊತೆ ಇಲ್ಲ, ನಿಮ್ಮಿಂದ ಲೈಕ್ ಸ್ಟಾರ್ ಆಗಿದ್ದಾರೆ, ನಕ್ಷತ್ರ ಆಗಿದ್ದಾರೆ ಅಂತಂದರೆ ಇದು ಅವರ ಎನರ್ಜಿನ ಕೂಡ ನನಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ, ಸಮೃದ್ಧಿ, ಇನ್ಫಿನಿಟಿ. ಸಮೃದ್ಧಿ ಖಂಡಿತವಾಗ್ಲೂ ನಿಮ್ಮ ಲೈಫಿಗೆ ನೀವು ಇನ್ಫಿನಿಟಿನ ಅಟ್ರ್ಯಾಕ್ಟ್ ಮಾಡಬಹುದು. ಓಕೆ, ನೀವು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿದ್ದರೆ ಸಮೃದ್ಧಿನ ಖಂಡಿತವಾಗ್ಲೂ. ಆ್ಯಂಡ್ ಸ್ಟ್ರಕ್ಚರ್, ಆಕಾರ, ಲೈಫಿಗೆ ಒಂದು ಆಕಾರ ಬೇಕು, ಒಂದು ಸ್ಟ್ರಕ್ಚರ್ ಬೇಕು, ಒಂದು ಪ್ಲ್ಯಾನ್ ಬೇಕು. ಸೊ ಅದರ ಬಗ್ಗೆ ತಿಳಿಸುತ್ತೆ. ಅದು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಆಪ್ಷನ್ ನಂಬರ್ 2, ಇದು ಆಪ್ಷನ್ ನಂಬರ್ 1 ಕೂಡ ಇತ್ತು. ಸ್ವಾಮಿ ವಿವೇಕಾನಂದ. ಓಕೆ, ನಿಮಗೆ ಬುಕ್ಕುಗಳನ್ನು ಓದುವಂಥ ಅವಶ್ಯಕತೆ ಇದೆ. ಲೈಕ್ ಬಯೋಗ್ರಫಿ ಓದುವಂಥ ಅವಶ್ಯಕತೆ ಇದೆ. ಅಂದರೆ ಒಬ್ಬರ ಲೈಫ್ ಎಕ್ಸ್ಪೀರಿಯನ್ಸ್ನ ನೋಡುವಂಥ ಅವಶ್ಯಕತೆ ಇದೆ ಆಪ್ಷನ್ ನಂಬರ್ 2ಗೆ. ಓಕೆ, ಚಾಂಟಿಂಗ್. ಓಕೆ, ಇಲ್ಲಿ ಚಾಂಟಿಂಗ್ ಲೈಕ್ ಜಪ ತಪ ಏನು ಹೇಳ್ತೀರಾ ಅದು. ಸ್ಟಾರ್, ಇವಾಗಷ್ಟೇ ನಾನು ಹೇಳಿದೆ ಇಲ್ಲಿ ಸ್ಟಾರ್ ಆಗಿದೆ. ಸೊ ಇದು ಸ್ಟಾರ್ ಕಾರ್ಡ್ ಎನರ್ಜಿನ ತೋರಿಸ್ತಾ ಇದೆ. ವಿಶ್ ಫುಲ್ಫಿಲ್ಮೆಂಟ್, ಇಂಪ್ರೂವ್ಮೆಂಟ್, ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ವಿಶ್ ಫುಲ್ಫಿಲ್ಮೆಂಟ್. ಆ್ಯಂಡ್ ಇದು ಹೀಲಿಂಗ್ ಬಗ್ಗೆ ಕೂಡ ತಿಳಿಸುತ್ತೆ ಸ್ಟಾರ್ ಕಾರ್ಡ್. ಓಕೆ, ಹೀಲಿಂಗ್, ಕೆಲವರು ಆರೋಗ್ಯ ಸರಿ ಇಲ್ಲ ಅಂತ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹೀಲಿಂಗ್ ಇದೆ. ಆಪ್ಷನ್ ನಂಬರ್ 2ಗೆ ಹೀಲಿಂಗ್ ಖಂಡಿತವಾಗ್ಲೂ ಇದೆ. ಆದಷ್ಟು ಇಲ್ಲಿ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡಿ. ಸಿಂಡ್ರೆಲ್ಲಾ. ಓಕೆ, ಇಲ್ಲಿ ಕೆಲವರಿಗೆ ಗಿಫ್ಟ್ ಸಿಗಬಹುದು, ಲೈಕ್ ಬಟ್ಟೆ, ಶಾಪಿಂಗ್, ಕೆಲವರು ಶಾಪಿಂಗ್ ಮಾಡಬಹುದು. ಇಲ್ಲಿ ಸಿಂಡ್ರೆಲ್ಲಾ ಇದೆ. ಕೆಲವರಿಗೆ ಇಲ್ಲಿ ನಿಮ್ಮ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಏನಿದೆ ನೋಡಿ, ಸಿಂಡ್ರೆಲ್ಲಾ ನಿಮ್ಗೆ ಗೊತ್ತಿದೆ, ಸಿಂಡ್ರೆಲ್ಲಾ ಹೇಗಿದ್ಲು ಹೇಗೆ ಅಂತ. ಸೊ ಅವರ ಲೈಫ್ ಹೇಗಿತ್ತು, ಹೇಗಾಯಿತು, ಇಟ್ ಮೀನ್ಸ್ ದ್ಯಾಟ್ ಅಲ್ಲಿ ಏಂಜಲ್ ಅವರಿಗೆ ಹೆಲ್ಪ್ ಮಾಡಿದ್ರಿಂದ, ಸೊ ಅವಳ ಆ ಒಂದು ಫಿಲ್ಮ್ ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು. ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿ. ಸೊ ಇಲ್ಲಿ ಆರ್ಕೇಂಜಲ್ ಮೈಕಲ್. ಸೊ ಆರ್ಕೇಂಜಲ್ ಮೈಕಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಲೈಕ್ ಮೇ ಬಿ ನಿಮಗೆ 1111 ನೋಡೋಕ್ಕೆ ಸಿಗಬಹುದು. ಸೊ ಅದು ಆರ್ಕೇಂಜಲ್ ಮೈಕಲ್ ಸೈನ್. ನೇಚರ್ ವಾಕ್. ಓಕೆ, ನಿಮಗೆ ನೇಚರ್ ವಾಕ್ ಮಾಡುವಂಥ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2, ನೇಚರ್ ವಾಕ್. ಮಂಡಾಲ ಆರ್ಟ್. ಓಕೆ, ಇಲ್ಲಿ ಡ್ರಾಯಿಂಗ್, ಆರ್ಟ್ ಮಾಡುವಂಥದ್ದು. ಸೊ ಇದು ಒಂದು ಆರ್ಟ್, ಮಂಡಾಲ ಅಂತ ಹೇಳಿಬಿಟ್ಟು. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಮಂಡಾಲ ಆರ್ಟ್ ಬರುತ್ತೆ. ಸೊ ಅದನ್ನು ನಿಮಗೆ ನೀವು ತುಂಬ ಲೋ ವೈಬ್ರೇಷನಲ್ಲಿ ಇದ್ದೀರಿ ಅಂತಂದರೆ ಮಂಡಾಲ ಆರ್ಟ್ ಏನಿದೆ ನೋಡಿ ಅದನ್ನು ಚೂಸ್ ಮಾಡ್ಬೋದು. ಆ್ಯಂಡ್ ಇನ್ಸ್ಪಿರೇಷನ್. ಓಕೆ, ಇನ್ಸ್ಪಿರೇಷನ್, ನೀವು ಬೇರೆಯವರ ಲೈಫಲ್ಲಿ ನೀವು ಒಂದು ಇನ್ಸ್ಪಿರೇಷನ್ ಆಗಬಹುದು. ಬಟ್ ನೀವು ಅದಕ್ಕೆ ತುಂಬ ಕೆಲಸಗಳನ್ನು ಮಾಡಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 2, ಬಿಕಾಸ್ ಇದು 8 ಆಫ್ ಪೆಂಟಿಕಲ್ಸ್ ಬಗ್ಗೆ ತಿಳಿಸುತ್ತೆ. ಬಿಕಾಸ್ ನೀವು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡೋದಕ್ಕೇ ಇರೋದು. ಓಕೆ, ಹೋಮ್ ಡೆಕೋರ್. ಓಕೆ, ಕೆಲವರಿಗೆ ಇಲ್ಲಿ ನಿಮ್ಮ ಮನೆ ಏನಿದೆ ನೋಡಿ ಅದು ಡೆಕೋರ್ ಮಾಡುವಂಥ ಅವಶ್ಯಕತೆ ಇದೆ. ಲೈಕ್ ವಸ್ತುಗಳನ್ನು ಆಚೆಚೆ ಮೂವ್ ಮಾಡುವಂಥದ್ದು. ಒಂದೇ ಸ್ಥಳದಲ್ಲಿ ಇರುತ್ತೆ ಅಲ್ವಾ, ಒಂದೇ ಕಡೆಯಲ್ಲಿರುತ್ತೆ. ಸೊ ಹಾಗಾಗಿ ನಿಮಗೂ ಲೈಫಲ್ಲಿ ಒಂದು ಸ್ವಲ್ಪ ಬೋರ್ನೆಸ್ ಬರಬಹುದು. ಸೊ ಅದಕ್ಕೋಸ್ಕರ ಹೋಮ್ ಡೆಕೋರ್ ಇದು ನಿಮಗೆ ಮನೆಯಲ್ಲ ಅಂತಂದರೆ ನಿಮ್ಮ ಮನಸ್ಸಲ್ಲಿರುವುದನ್ನು ಸ್ವಲ್ಪ ನೀವು ರೀಆರ್ಗನೈಸ್ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 2, ಲೆಟ್ ಗೋ. ಇಲ್ಲಿ ಫಾಸ್ಟ್ ಎಕ್ಸ್ ಹೇಳಿದೆ, ಲೆಟ್ ಗೋ ಮಾಡಿ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಓಕೆ, ಲೆಟ್ ಗೋ ಮಾಡಿದ್ರೇ ಇನ್ನೊಂದು ಹೊಸ ಎನರ್ಜಿ ನಿಮ್ಮ ಕಡೆ ಬರುತ್ತೆ. ಸೈನ್ಸ್. ಎಸ್, ಇಲ್ಲಿ ಕೆಲವರಿಗೆ ಸೈನ್ ಸಿಗ್ಬೋದು. ಏಂಜಲ್ ನಂಬರ್, ಇಲ್ಲಾಂದರೆ ಫೆದರ್, ಒಂದು ವರ್ಡ್ ಇನ್ನೊಂದು ಸಲ ರಿಪೀಟ್ ಆಗೋದು. ಸೊ ಅದೆಲ್ಲ ಏಂಜಲ್ ಕಡೆಯಿಂದ ನಿಮಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಓಕೆ, ನ್ಯೂ ರಿಲೇಷನ್ಶಿಪ್. ನಾನು ಇವಾಗಷ್ಟೇ ಹೇಳಿದೆ ಇಲ್ಲಿ, ಇವಾಗ ಇದನ್ನು ಲೆಟ್ ಗೋ ಮಾಡಿದರೆ ನ್ಯೂ ರಿಲೇಷನ್ಶಿಪ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ಅದೇ ಎನರ್ಜಿಯಲ್ಲಿ ಇರ್ತೀರಾ. ಮದರ್ ಗಾಯ, ನೇಚರ್ ವಾಕ್, ಮದರ್ ಗಾಯ. ಸೊ ನೀವು ಮದರ್ ಗಾಯ ಮೆಡಿಟೇಷನ್ನ ಕೇಳ್ಬೋದು, ಗೈಡೆಡ್ ಮೆಡಿಟೇಷನ್. ಮದರ್ ಗಾಯ ಅಂದರೆ ಯಾರು? ಮದರ್ ನೇಚರ್ ಯಾರು? ನಾವು ಇವಾಗ ಇಲ್ಲಿದ್ದೀವಿ, ನಾವು ಜೀವನ ಮಾಡ್ತಾ ಇದ್ದೀವಿ, ಯಾರು ಕಾರಣ? ಮದರ್ ನೇಚರ್ ಕಾರಣ ಅಲ್ವಾ. ನಾವಿವಾಗ ಉಸಿರಾಡ್ತಾ ಇದ್ದೀವಿ, ಯಾವುದರಿಂದಾಗಿ? ಮದರ್ ನೇಚರ್. ಸೊ ಅವರು ಕೊಟ್ಟಿದ್ದರಿಂದ ನಾವಿವಾಗ ಉಸಿರಾಡ್ತಾ ಇದ್ದೀವಿ. ಟ್ಯಾರೋ ರೀಡಿಂಗ್. ಸೊ ಕೆಲವರಿಗೆ ಇಲ್ಲಿ ಟ್ಯಾರೋ ನೋಡಿದೆ, ಟ್ಯಾರೋ ರೀಡಿಂಗ್. ಕೆಲವರಿಗೆ ಇಲ್ಲಿ
ತುಂಬ ನೀವು ಟ್ಯಾರೋ ರೀಡಿಂಗ್ ನೋಡ್ತಾ ಇರ್ಬೋದು. ಸೊ ಅಲ್ಲಿ ನಿಮ್ಮ ಎನರ್ಜಿ ಸ್ವಲ್ಪ ಡ್ರೈನ್ ಆಗಬಹುದು. ಸೊ ಹೆಚ್ಚು ಟ್ಯಾರೋ ರೀಡ್ ನೋಡೋಕ್ಕೆ ಹೋಗಬೇಡಿ. ನಂದು ಕೂಡ ಅಷ್ಟೇ, ಹೆಚ್ಚಾಗಿ ನೋಡೋಕ್ಕೆ ಹೋಗಬೇಡಿ. ಯಾವುದು ನಿಮಗೆ ಒಂದು ನೋಡಿದರೆ ಸಾಕಾಗುತ್ತೆ. ಪದೇ ಪದೇ ಕ್ಲಿಕ್ ಮಾಡ್ತಾ ಇರೋದು ಮಾಡಬೇಡಿ. ಇನ್ನು ಕೆಲವರಿಗೆ ಇಲ್ಲಿ ಪ್ರೈವೇಟ್ ರೀಡಿಂಗ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಪ್ರೈವೇಟ್ ರೀಡಿಂಗ್ ಮಾಡಬಹುದು. ಬಟ್ ನಾನು ಸದ್ಯದಲ್ಲಿ ಮಾಡ್ತಾ ಇಲ್ಲ. ಸೊ ಯಾರಾದರೂ ಇನ್ನೂ ಟ್ಯಾರೋ ರೀಡರ್ ತುಂಬ ಜನ ಇದ್ದಾರೆ ನೀವು ಕನ್ನಡದಲ್ಲಿ ನೋಡಿದರೆ. ಸೊ ಅವರಿಂದ ನೀವು ನಿಮ್ಮ ಲೈಫಿಗೆ ಏನಾದರೂ ಸೊಲ್ಯೂಷನ್ ಬೇಕು ಅಂತಂದರೆ ಅದು ಸಿಗಬಹುದು. ಬಿಕಾಸ್ ನನಗಿಲ್ಲಿ ಲ್ಯಾಂಪ್ ಅಂತ ಬಂದಿತ್ತು, ಇಲ್ಲಿ ಲ್ಯಾಂಪ್ ಇದೆ. ಸೊ ನಿಮ್ಮ ಜೀವನದಲ್ಲಿ ಬೆಳಕು ಬರ್ಬೋದು. ಮೇ ಬಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಟ್ಯಾರೋ ರೀಡಿಂದ ಸೈಕಿಕ್ಕಿಂದ ಸಿಗಬಹುದು. ಬ್ರೀದಿಂಗ್. ಸೊ ಇಲ್ಲಿ ಮೆಡಿಟೇಷನ್, ಅಲ್ಲಿ ಕೂಡ ಮೆಡಿಟೇಷನ್ ಬಂದಿತ್ತು. ಸೊ ನಿಮಗೂ ಕೂಡ ಬ್ರೀದಿಂಗ್ ಎಕ್ಸಸೈಸ್ ಅಗತ್ಯ ಇದೆ. ಇದು ಮೂರು ಕೂಡ ನನಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಹೆಚ್ಚು ಹೇಳ್ತಾ ಇದೆ. ಸೊ ಎಸ್, ನೆಕ್ಸ್ಟ್ ಈಸ್ ಪೀಸ್ ಕ್ರಿಯೇಟ್ ಮಾಡಿ. ಇಲ್ಲಿ ಹಳೆ ನೆನಪುಗಳಿಗೆ ಪೀಸ್ ಕ್ರಿಯೇಟ್ ಮಾಡಿ. ಆಪ್ಷನ್ ನಂಬರ್ 2. ಫೈನಲ್ ಒನ್ ಈಸ್ ಬಯೋಗ್ರಫಿ. ನಾನು ಏನು ಹೇಳಿದೆ ಫ್ರೆಂಡ್, ಸ್ವಾಮಿ ವಿವೇಕಾನಂದ. ಸೊ ನಿಮಗೆ ಬಯೋಗ್ರಫಿ ಓದುವಂಥ ಅವಶ್ಯಕತೆ ಇದೆ ಆಪ್ಷನ್ ನಂಬರ್ 2ಗೆ. ಓಕೆ, ಆಪ್ಷನ್ ನಂಬರ್ 2ಗೆ ಬಯೋಗ್ರಫಿ ಓದುವಂಥ ಅವಶ್ಯಕತೆ ಇದೆ. ಸೊ ಇಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.